ಏನು ಬದಲಾವಣೆ ಕಾಣದೇ ಇರೋದು ಸಡನ್ ಆಗಿ ನಿಮಗೆ 45th ಆ ಏಜಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳೋಕೆ ಶುರುವಾಯಿತಾ ಹಾರ್ಮೋನಲ್ ಚೇಂಜಸ್? ಬ್ಲಡ್ ಪ್ರೆಷರ್ ಫಸ್ಟ್ ಶುರುವಾಯಿತು. ಅದಾಗಿದ್ಮೇಲೆ ಆಂಗ್ಸೈಟಿ ರಿಲೇಟೆಡ್ ರ್ಯಾಪಿಡ್ ಐ ಮೂವ್ಮೆಂಟ್, ಆಮೇಲೆ ಎಕ್ಸ್ಟ್ರೀಮ್ ಹಾರ್ಟ್ ರೇಟ್. ಸಡನ್ ಆಗಿ ಇಟ್ ಜಸ್ಟ್ ಇನ್ಕ್ರೀಸಸ್ ಯುವರ್ ಸ್ಟೇಟಸ್. ಏನಾಗಿದೆ ಅಂತ ಗೊತ್ತಿಲ್ಲ, ಊಟ ಸೇರೋದಿಲ್ಲ. ಅದಾಗಿದ್ಮೇಲೆ ಮಧ್ಯರಾತ್ರಿ ಸಡನ್ ಆಗಿ BP ಜಾಸ್ತಿ ಆಗಿ ಆಂಬ್ಯುಲೆನ್ಸ್ ಬರೋದು ಮನೆ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ. ಐ ಬಿಕೇಮ್ ಫೇಮಸ್ ಇನ್ ಜರ್ಮನಿ. ಇಂಡಿಯನ್ ವಿತ್ ಹೈ BP ಬರ್ತಾರೆ ಇವತ್ತು. ಆ ತರ ಒಂದು ಲೈಫ್ ಸ್ಟೈಲ್ ಒಂದು ತುಂಬಾ ಕಷ್ಟ ಆಗ್ಬಿಟ್ಟು ಕಡೆಗೆ ಅವ್ರು ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ನಿಮ್ಗೆಲ್ಲ ಸ್ಕ್ಯಾನ್ ಮಾಡಿದೀವಿ, ನಮ್ಗೆ ಎಲ್ಲೂ ಏನು ನಾವು ನೋಡಿಲ್ಲ ಡಿಫ್ರೆನ್ಸಸ್. ವೈ ಡೋಂಟ್ ಯು ಗೋ ಅಂಡ್ ಕನ್ಸಲ್ಟ್ ಅ ಸೈಕ್ಯಾಟ್ರಿಸ್ಟ್? ನಾನು ಸೈಕ್ಯಾಟ್ರಿಸ್ಟ್ ಹೋದಾಗ ಹಿ ಫೌಂಡ್ ಔಟ್, ಇಲ್ಲ ಇದು ಜೆಂಡರ್ ಡಿಸ್ಫೋರಿಯಾ ಇದೆ ನಿಮ್ಗೆ, ಇದನ್ನ ಇರೋದ್ರಿಂದಾನೇ ನಿಮ್ಗೆ ಈ ತರ ಆಗ್ತಾ ಇದೆ. ಗೆಟ್ ಯುವರ್ DNA ಎಕ್ಸಾಮಿನ್, ಆಮೇಲೆ ನಿಮ್ದು ಬ್ರೈನ್ MRI ಮಾಡಿಸಿ ಅಂತ. ಸೊ ಅವಾಗ ಹೋದಾಗ ಏನಾಯ್ತು, ದೇ ಡಿಸ್ಕವರ್ಡ್ ದಟ್ ದ ಬ್ರೈನ್ ಪೊಸಿಷನ್ಸ್ ಹ್ಯಾವ್ ಆಟೋಮ್ಯಾಟಿಕ್ಲಿ ರಿಅಲೈನ್ಡ್ ಇಟ್ ಸೆಲ್ಫ್ ಟು ಬಿ ಎ ಫೀಮೇಲ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.